ಸತ್ತ ನಂತರ ಆತ್ಮ 13 ದಿನ ಏನು ಮಾಡುತ್ತದೆ? ಗರುಡ ಪುರಾಣ ಹೇಳುವ ರಹಸ್ಯಗಳು. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದು ದಿನ ಸಾವು ಖಚಿತ. ಆದರೆ ಸಾವು ಆದ ನಂತರ ಏನಾಗುತ್ತದೆ? ಆತ್ಮ ಎಲ್ಲಿಗೆ ಹೋಗುತ್ತದೆ? ಯಾಕೆ ಹಿಂದೂ ಧರ್ಮದಲ್ಲಿ 13 ದಿನಗಳವರೆಗೆ ವಿಶೇಷ ವಿಧಿವಿಧಾನಗಳನ್ನು ಮಾಡುತ್ತಾರೆ? ಗರುಡ ಪುರಾಣದ ಪ್ರಕಾರ ಆತ್ಮವು ಆ 13 ದಿನಗಳಲ್ಲಿ ಏನು ಅನುಭವಿಸುತ್ತದೆ? ಇಂದು ಇದೇ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾವು ಅಂತ್ಯವಲ್ಲ. ಹಿಂದೂ ಧರ್ಮದ ಪ್ರಕಾರ ಸಾವು ಎಂದರೆ ಅಂತ್ಯವಲ್ಲ, ಅದು ಕೇವಲ ದೇಹದ ಅಂತ್ಯ. ಆತ್ಮವು ಅಮರ ಎಂದು ಹೇಳಲಾಗುತ್ತದೆ. ದೇಹ ನಾಶವಾದರೂ ಆತ್ಮ ತನ್ನ ಮುಂದಿನ ಪ್ರಯಾಣವನ್ನು ಮುಂದುವರಿಸುತ್ತದೆ. ಗರುಡ ಪುರಾಣದ ಮಹತ್ವ. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದು. ಇದರಲ್ಲಿ ಜೀವನ, ಕರ್ಮ, ಮರಣ ಮತ್ತು ಮರಣಾನಂತರದ ಪ್ರಯಾಣದ ಬಗ್ಗೆ ವಿವರಿಸಲಾಗಿದೆ. ಇಂದು ನಾವು ಹೇಳುವ ವಿಷಯಗಳು ಗರುಡ ಪುರಾಣದಲ್ಲಿರುವ ನಂಬಿಕೆಗಳ ಆಧಾರದ ಮೇಲೆ. ಮೊದಲನೆಯ ದಿನ. ಪುರಾಣಗಳ ಪ್ರಕಾರ ಮರಣದ ನಂತರ ಆತ್ಮಕ್ಕೆ ತನ್ನ ಮರಣ ಆಗಿರುವುದನ್ನು ತಕ್ಷಣ ಅರಿಯುವುದು ಕಷ್ಟ ಎಂದು ಹೇಳಲಾಗಿದೆ. ತಾನು ತನ್ನ ದೇಹದ ಹತ್ತಿರವೇ ಇರುವ ಪ್ರಯತ್ನ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಕುಟುಂಬದವರ ಅಳುವನ್ನು ನೋಡುತ್ತದೆ, ಆದರೆ ಅವರೊಂದಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಎರಡನೆಯ ದಿನ. ಆತ್ಮವು ನಿಧಾನವಾಗಿ ತನ್ನ ದೇಹದಿಂದ ಬೇರ್ಪಟ್ಟಿರುವುದನ್ನು ಅರಿತುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ತನ್ನ ಮನೆಯ ಸುತ್ತಮುತ್ತಲೇ ಇರುವ ಪ್ರಯತ್ನ ಮಾಡುತ್ತದೆ. ಮೂರನೆಯ ದಿನ. ತಾನು ಮತ್ತೆ ದೇಹಕ್ಕೆ ಮರಳಲು ಸಾಧ್ಯವಿಲ್ಲ ಎಂಬ ಅರಿವು ಹೆಚ್ಚಾಗುತ್ತದೆ. ಇದು ಆತ್ಮಕ್ಕೆ ಗೊಂದಲದ ಸಮಯ ಎಂದು ಪುರಾಣಗಳು ವಿವರಿಸುತ್ತವೆ. ನಾಲ್ಕನೆಯ ದಿನ. ಕುಟುಂಬದವರ ಮೇಲೆ ಇರುವ ಬಂಧ ಹೆಚ್ಚು ಅನುಭವವಾಗುತ್ತದೆ ಎಂದು ನಂಬಲಾಗಿದೆ. ಆತ್ಮ ತನ್ನ ಪ್ರೀತಿಪಾತ್ರರನ್ನು ಬಿಟ್ಟು ಹೋಗಲು ಇಚ್ಛಿಸುವುದಿಲ್ಲ ಎಂದು ಹೇಳುತ್ತಾರೆ. ಐದನೇ ದಿನ. ಆತ್ಮ ತನ್ನ ಹಿಂದಿನ ಜೀವನದ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಎಂಬ ನಂಬಿಕೆ ಇದೆ. ತಾನು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಸ್ಮರಣೆ ಬರುತ್ತದೆ ಎಂದು ಹೇಳಲಾಗಿದೆ. ಆರನೇ ದಿನ. ಕರ್ಮದ ಪರಿಣಾಮಗಳ ಬಗ್ಗೆ ಆತ್ಮಕ್ಕೆ ಅರಿವು ಮೂಡುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಏಳನೇ ದಿನ. ಇಲ್ಲಿಂದ ಆತ್ಮದ ಮುಂದಿನ ಪ್ರಯಾಣ ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಎಂಟನೇ ದಿನ. ಕುಟುಂಬದವರು ಮಾಡುವ ಶ್ರಾದ್ದ, ತರ್ಪಣ ಮತ್ತು ಪ್ರಾರ್ಥನೆಗಳಿಂದ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಒಂಬತ್ತನೇ ದಿನ. ಆತ್ಮವು ತನ್ನ ಭೌತಿಕ ಜೀವನದಿಂದ ನಿಧಾನವಾಗಿ ದೂರವಾಗಲು ಆರಂಭಿಸುತ್ತದೆ. ಹತ್ತನೇ ದಿನ. ಹತ್ತನೇ ದಿನದ ವಿಧಿ ವಿಧಾನಗಳಿಗೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವಿದೆ. ಇವು ಆತ್ಮದ ಮುಂದಿನ ಪ್ರಯಾಣಕ್ಕೆ ಸಹಾಯಕ ಎಂದು ನಂಬಲಾಗಿದೆ. 11ನೇ ದಿನ. ಆತ್ಮದ ಕರ್ಮಗಳ ಲೆಕ್ಕಾಚಾರ ನಡೆಯುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. 12ನೇ ದಿನ. ಆತ್ಮವು ತನ್ನ ಮುಂದಿನ ಗಮ್ಯದ ಕಡೆಗೆ ಸಾಗಲು ಸಿದ್ಧವಾಗುತ್ತದೆ ಎಂದು ಹೇಳಲಾಗಿದೆ. 13ನೇ ದಿನ. 13ನೇ ದಿನವನ್ನು ಅತ್ಯಂತ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದ ನಂತರ
ಆತ್ಮವು ತನ್ನ ಮುಂದಿನ ಪ್ರಯಾಣದ ಕಡೆ ಸಾಗುತ್ತದೆ ಎಂದು ಸಂಪ್ರದಾಯಗಳು ಹೇಳುತ್ತವೆ. ಅದಕ್ಕಾಗಿ 13ನೇ ದಿನದ ವಿಶೇಷ ಶ್ರಾದ್ದ ಮತ್ತು ಪ್ರಾರ್ಥನೆಗಳನ್ನು ಮಾಡಲಾಗುತ್ತದೆ. ಏಕೆ ಶ್ರಾದ್ದ ಮಾಡುತ್ತಾರೆ? ಶ್ರಾದ್ದದ ಉದ್ದೇಶ ಆತ್ಮಕ್ಕೆ ಗೌರವ ಸಲ್ಲಿಸುವುದು, ಪೂರ್ವಜರನ್ನು ಸ್ಮರಿಸುವುದು, ಅವರಿಗಾಗಿ ಪ್ರಾರ್ಥನೆ ಮಾಡುವುದು. ಇದು ಹಿಂದೂ ಸಂಪ್ರದಾಯದ ಒಂದು ಪ್ರಮುಖ ಭಾಗವಾಗಿದೆ. ಕರ್ಮದ ಮಹತ್ವ. ಗರುಡ ಪುರಾಣದ ಪ್ರಕಾರ ಸಂದೇಶ ಏನೆಂದರೆ, ಮನುಷ್ಯನ ಕರ್ಮವೇ ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಳ್ಳೆಯ ಕೆಲಸಗಳು ಒಳ್ಳೆಯ ಫಲವನ್ನು ಕೊಡುತ್ತವೆ, ಕೆಟ್ಟ ಕೆಲಸಗಳು ದುಃಖಕ್ಕೆ ಕಾರಣವಾಗುತ್ತವೆ ಎಂದು ಹೇಳಲಾಗಿದೆ. ಈ ಕಥೆಯಿಂದ ನಮಗೆ ಸಿಗುವ ಪಾಠ. ಸ್ನೇಹಿತರೆ, ಮರಣಾನಂತರದ ಜೀವನದ ಬಗ್ಗೆ ವಿವಿಧ ಧಾರ್ಮಿಕ ನಂಬಿಕೆಗಳು ಇವೆ. ಗರುಡ ಪುರಾಣವು ನಮಗೆ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತದೆ. ಅದು ಏನೆಂದರೆ, ಜೀವನವನ್ನು ಸತ್ಯ, ಧರ್ಮ, ನ್ಯಾಯ, ನೀತಿ ಮತ್ತು ಕರುಣೆಯಿಂದ ನಡೆಸಬೇಕು. ಇತರರಿಗೆ ಸಹಾಯವನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಸ್ನೇಹಿತರೆ, ಸಾವು ಜೀವನದ ಒಂದು ಸತ್ಯ, ಆದರೆ ಭಯಪಡುವ ವಿಷಯವಲ್ಲ. ಒಳ್ಳೆಯ ಜೀವನ ನಡೆಸುವುದೇ ಮುಖ್ಯ. ಗರುಡ ಪುರಾಣದ ಪ್ರಕಾರ ಕರ್ಮವೇ ಮನುಷ್ಯನ ದೊಡ್ಡ ಸಂಪತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಕಾಮೆಂಟ್ನಲ್ಲಿ ಓಂ ಶಾಂತಿ ಎಂದು ಬರೆಯಿರಿ. ಓಂ ಶಾಂತಿ.